ಇನ್ನು ಜಾನಕಿ ಅಮ್ಮನವರ ಕೊನೆಯ ದಿನಗಳಲ್ಲಿ ಟೇಕ್ ಕೇರ್ ಮಾಡ್ತಾ ಇದ್ದಂತಹ ನವೀನ್ ಅವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಒಬ್ಬರೇ ಮಗ ಇದೆ, ಮುರಳೀಕೃಷ್ಣ ಅಂತ. ಅವರು ಜನವರಿ 22 ಇದೇ ಮನೆಯಲ್ಲಿ ಅವರು ತೀರೋಗಿದೆ. ಅವ್ರ ಮನೆ ಬಂದು ಹೈದರಾಬಾದಲ್ಲಿ, ಅಲ್ಲಿ ಮನೆ ಪ್ಯಾಲೇಸ್ ಥರ ಇದೆ. ಆದರೆ ಅವ್ರಿಗೆ ಏನೋ ಮೈಸೂರಲ್ಲಿ ತುಂಬ ಅಟ್ಯಾಚ್ಮೆಂಟು. ನಾವು 4-5 ಜನ ಇದ್ದೆ ಮೈಸೂರಲ್ಲಿ. ನಮ್ಮ ಕಂಡ್ರೆ ಅವ್ರಿಗೆ ಅಷ್ಟು ಪ್ರೀತಿ. ನಾನು ಅವ್ರಿಗೆ 30 ವರ್ಷದಿಂದನೇ ಅವ್ರ ಫ್ಯಾನ್. ನಾನು ಅದಾದಮೇಲೆ ಹಂಗೆ ಅಟ್ಯಾಚ್ಮೆಂಟ್ ಬೆಳೆದು ಅಮ್ಮನಿಗಿಂತ ಅವ್ರ ಮಗ ಜನಗಳ ಜೊತೆ ಅಷ್ಟು ಇದಾಗ್ತಿರಲಿಲ್ಲ. ಆದರೆ ನಮ್ಮನ್ನ ಅಷ್ಟು ಹಚ್ಕೊಬಿಟ್ಟಿದ್ರು ಅಣ್ಣ. ಅವ್ರ ಮಗ ಅಮ್ಮನಿಗೂ ಅಷ್ಟೇ ಅಚ್ಚುಮೆಚ್ಚು. ಮೈಸೂರಲ್ಲೇ ಇದ್ದಿರೋದ್ರಿಂದ ಕೊನೆಯಲ್ಲಿ ಮೈಸೂರಲ್ಲಿ ಅವ್ರ ಮಗ ತೀರೋಗಿದ್ರಂತ ಅಮ್ಮನ ಮೈಸೂರಲ್ಲಿ ನಾನು ಇದೇ ಮನೇಲಿ ಇಲ್ಲೇ ಇದ್ದು ವಾಸ ಇರಬೇಕು ಮತ್ತು ಇಲ್ಲೇ ನಾನು ಪ್ರಾಣ ಬಿಡಬೇಕು ಅಂತ ಯಾವಾಗಲೂ ನಾನು ಮೈಸೂರಲ್ಲೇ ಇರ್ತೀನಿ ಕೊನೆವರೆಗೂ, ನಾನು ಮೈಸೂರಲ್ಲೇ ಇದಾಗಬೇಕು ಅಂತ. ಆದರೆ ನಾವು ಒಂದು ಮನೆ ಚೇಂಜ್ ಮಾಡೋದ ಅಂದ್ಕೊಂಡಿದ್ದೆ. ಮನೆಯೆಲ್ಲ ಹುಡುಕ್ತಾ ಇದ್ದೆ, ಸರ್ಚಿಂಗಲ್ಲಿದ್ದ. ಈಗ ಸಡನ್ ಇದೆ ಅವರು ಇದು ಬಂದು ಗೆಸ್ಟ್ ಹೌಸ್ದು, ಇಲ್ಲೇ ಮೈಸೂರಲ್ಲೇ ಬೈ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಸರ್ಚಿಂಗಲ್ಲಿದೆ. ಅವ್ರ ಮಗ ಒಬ್ಬರೇ ಮಗ ಇದೆ, ಮುರಳೀಕೃಷ್ಣ ಅಂತ. ಅವರು ಜನವರಿ 22 ಇದೇ ಮನೆಯಲ್ಲಿ ಅವರು ತೀರೋಗಿದೆ. ಅವ್ರ ಮನೆ ಬಂದು ಹೈದರಾಬಾದಲ್ಲಿ, ಅಲ್ಲಿ ಮನೆ ಪ್ಯಾಲೇಸ್ ಥರ ಇದೆ. ಆದರೆ ಅವ್ರಿಗೆ ಏನೋ ಮೈಸೂರಲ್ಲಿ ತುಂಬ ಅಟ್ಯಾಚ್ಮೆಂಟು. ನಾವು 4-5 ಜನ ಇದ್ದೆ ಮೈಸೂರಲ್ಲಿ. ನಮ್ಮ ಕಂಡ್ರೆ ಅವ್ರಿಗೆ ಅಷ್ಟು ಪ್ರೀತಿ. ನಿಜ ನೀವೇ ನೋಡ್ಕೋತಿದ್ದೀರಲ್ಲ. ನಾನು ಆತ್ಮದಲ್ಲಿದ್ದಾರೆ ಅಷ್ಟೇ. ವರ್ಷದಿಂದ ಏನಾರು ಹೇಳೋದಲ್ಲ, ನಿಜ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ. ಆತ್ಮವನ್ನು ಗಾನಕೋಗಿಲೆ ಎವರ್ಗ್ರೀನ್ ಜಾನಕಮ್ಮ ನಿಧನರಾಗಿದ್ದಾರೆ. ಹಿಂದೆ ಎಸ್ ಜಾನಕಿರವರ ಒಂದು ಅಂತ್ಯಕ್ರಿಯೆಗೆ ಈಗ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಎವರ್ಗ್ರೀನ್ ಸಾಂಗ್ಗಳನ್ನು ಕೊಟ್ಟಂತಹ ಜಾನಕಮ್ಮ ನಿಧನರಾಗಿದ್ದು ಹಿಂದೆ ಅಂತ್ಯಕ್ರಿಯೆಗೆ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಮೈಸೂರು ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಾನಕೋಗಿಲೆ ಎವರ್ಗ್ರೀನ್ ಜಾನಕಮ್ಮ ನಿಧನರಾಗಿದ್ದು ಹಿಂದೆ ಜಾನಕಮ್ಮನವರ ಒಂದು ಅಂತ್ಯಕ್ರಿಯೆಯನ್ನು ನಡೆಸಲು ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಮೈಸೂರು ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮಹಾರಾಜ ಕಾಲೇಜಿನ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕುಟುಂಬಸ್ಥರು ಆಪ್ತರ ಬಳಗದಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಹಾಡಿನ ಮೂಲಕವಾಗಿ ಅಂತಿಮ ನಮನವನ್ನು ಆಪ್ತರು ಸಲ್ಲಿಸಿರುವಂಥದ್ದು. ಇಲ್ಲಿ ಅತ್ತ ಜಾನಕಮ್ಮ ಮನೆಯತ್ತ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು. ಹಿಂದೆ ಅಂತ್ಯಕ್ರಿಯೆಯನ್ನು ನಡೆಸಲು ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಮೈಸೂರಿನ ತೋಟದ ಮನೆಯಲ್ಲಿ ವಿಧಿವಿಧಾನ ಅಂತಿಮ ವಿಧಿವಿಧಾನ ನಡೆಯಲಿದೆ. ಕಣಿಯನಹುಂಡಿಯ ತೋಟದಲ್ಲಿ ಈ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಎಸ್ ಜಾನಕಿ ಮಗಳು ಅಪ್ಸರಾದಿಂದ ಈಗ ವಿಧಿವಿಧಾನವನ್ನು ಮಾಡಲಾಗುವಂಥದ್ದು. 20 ಭಾಷೆಗಳಲ್ಲಿ ಹಾಡಿದರೂ ಕೂಡ ಕನ್ನಡ ಮಣ್ಣಿನಲ್ಲೇ ಚಿರಸ್ಥಾಯಿ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಡಾಕ್ಟರ್ ಯತೀಂದ್ರ ಭಾಗಿಯಾಗಲಿದ್ದಾರೆ. ಏನು ಈಗ ಎಸ್ ಜಾನಕಿ ಅಮ್ಮರವರ ಒಂದು ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಹಿಂದೆ ಅಂತ್ಯಕ್ರಿಯೆಯನ್ನು ನಡೆಸಲು ಜಿಲ್ಲಾಡಳಿತದಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕುಟುಂಬಸ್ಥರು ಆಪ್ತರ ಬಳಗದಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇರುವಂಥದ್ದು. ಹಾಡಿನ ಮೂಲಕವಾಗಿ ಅಂತಿಮ ನಮನವನ್ನು ಸಲ್ಲಿಸಿದಂತಹ ಆಪ್ತರು ಅತ್ತ ಜಾನಕಮ್ಮ ಮನೆಯತ್ತ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು. ಹಿಂದೆ ಅಂತ್ಯಕ್ರಿಯೆಯನ್ನು ನಡೆಸಲು ಕುಟುಂಬಸ್ಥರು ತೀರ್ಮಾನವನ್ನು ಮಾಡಿರುವಂಥದ್ದು. ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮೈಸೂರಿನ ತೋಟದ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಕಣಿಯನಹುಂಡಿಯ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂಥದ್ದು. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಇಲ್ಲಿ
ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಎಸ್ ಜಾನಕಿ ಮಗನ ಮಗಳು ಅಂದರೆ ಮೊಮ್ಮಗಳು ಅಪ್ಸರರಿಂದ ವಿಧಿವಿಧಾನ ನಡೆಯಲಿದೆ. ಏನು ಎಲ್ಲ ರೀತಿ ಈಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಈಗ ಮುಂದಾಗ್ತಾ ಇರುವಂಥದ್ದು. ನೋಡಿ, ಹೈದರಾಬಾದ್ನಲ್ಲಿ ಅರಮನೆಯಂತಹ ಮನೆ ಇದ್ದರೂ ಕೂಡ ಕೊನೆಯ ದಿನಗಳನ್ನು ಮೈಸೂರಿನಲ್ಲೇ ಕಳಿಬೇಕು, ನನ್ನ ಕೊನೆಯ ಅಂದರೆ ನನ್ನ ಸಾವು ಏನಿದ್ರು ಮೈಸೂರಿನಲ್ಲೇ ಆಗಬೇಕು ಅನ್ನುವಂಥದ್ದು ಜಾನಕಿ ಅಮ್ಮನವರ ಒಂದು ಆಸೆಯಾಗಿತ್ತು. ಆಯ್ದುಕೊಂಡಿದ್ದರು. ಅವರಿಗೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಹಾಸ್ಪಿಟಲ್ ಅಂದರೆ ಜಾನಕಮ್ಮನಿಗೆ ಭಯ ಇತ್ತು. ಹಾಗಾಗಿ ಮನೆಗೆ ನರ್ಸನ್ನು ಕರೆಸಿ ಚಿಕಿತ್ಸೆನ ಕೂಡ ಕೊಡಲಾಗ್ತಾ ಇತ್ತು ಅಂತ ಇಲ್ಲಿ ಮಾಹಿತಿ ಇರುವಂಥದ್ದು. ಏನು ಅವರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಾನಕಿ ಅಮ್ಮನವರ ಒಂದು ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ.